ನ್ಯೂಸ್ ಕ್ಲಿಕ್ ಸಂಸ್ಥೆಯ ಮೇಲೆ ಜಾರಿ ನಿರ್ದೇಶನಾಲಯ ಭಾರಿ ದಂಡ ವಿಧಿಸಿದ್ದು ಯಾಕೆ? ಭಾರತ ವಿರೋಧಿ ಕೃತ್ಯಗಳನ್ನು ನಡೆಸಲು ವಿದೇಶಿ ಹಣ ಪಡೆದಿದ್ದ ನ್ಯೂಸ್ ಕ್ಲಿಕ್ ಮಾಧ್ಯಮ ಸಂಸ್ಥೆ. ದೆಹಲಿ ಪೊಲೀಸರು ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿದ್ದ ದೇಶವೇ ಬೆಚ್ಚು ಬೀಳಿಸುವ ಆರೋಪಗಳು. ಸ್ನೇಹಿತರೆ, ಮೊನ್ನೆ ಫೆಬ್ರವರಿ 16ರಂದು ಇಡಿ ಅಂದರೆ ಜಾರಿ ನಿರ್ದೇಶನಾಲಯವು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿತ್ತು. ಆ ಪತ್ರಿಕಾ ಪ್ರಕಟಣೆಯಲ್ಲಿ ನ್ಯೂಸ್ ಕ್ಲಿಕ್ ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ಮಾಧ್ಯಮ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥ ಪ್ರಬೀರ್ ಪುರ್ಕಾಯಸ್ತ ಮೇಲೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಉಲ್ಲಂಘನೆಗಾಗಿ ಬರೋಬ್ಬರಿ 184 ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸಲಾಗಿದೆ ಅಂತಿತ್ತು. ಹಾಗಾದ್ರೆ ನ್ಯೂಸ್ ಕ್ಲಿಕ್ ಎಂಬ ಮಾಧ್ಯಮ ಸಂಸ್ಥೆ ಮಾಡಿರುವ ಅಪರಾಧಗಳೇನು? ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಉಲ್ಲಂಘನೆಯಾಗಿದ್ದು ಹೇಗೆ? ಭಾರತ ವಿರೋಧಿ ಕೃತ್ಯದಲ್ಲಿ ನ್ಯೂಸ್ ಕ್ಲಿಕ್ ಮಾಧ್ಯಮ ಸಂಸ್ಥೆ ತೊಡಗಿಕೊಂಡಿದ್ದ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ತಿಳಿಯೋಣ. ಇದು ಋತಮ್ ಎಕ್ಸ್ಪ್ಲೈನರ್. ಜಾರಿ ನಿರ್ದೇಶನಾಲಯದ ಪತ್ರಿಕಾ ಪ್ರಕಟಣೆಯ ಪ್ರಕಾರ ನ್ಯೂಸ್ ಕ್ಲಿಕ್ ಮಾಧ್ಯಮ ಸಂಸ್ಥೆ 2018-19ರಲ್ಲಿ ನೈಜ ವ್ಯವಹಾರವನ್ನು ಮರೆಮಾಚಿ 9.58 ಕೋಟಿ ರೂಪಾಯಿ ಮೊತ್ತವನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಅಡಿಯಲ್ಲಿ ವಿದೇಶಿ ಸಂಸ್ಥೆಗಳಿಂದ ಸ್ವೀಕರಿಸಿತ್ತು. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಉಲ್ಲಂಘಿಸಿ 2018-19ರಿಂದ 2023-24ರವರೆಗೆ 82.63 ಕೋಟಿ ರೂಪಾಯಿಗಳನ್ನು ವಿದೇಶಿ ಸಂಸ್ಥೆಗಳಿಂದ ಸ್ವೀಕಾರ ಮಾಡಿತ್ತು. ನ್ಯೂಸ್ ಕ್ಲಿಕ್ ಮಾಧ್ಯಮ ಸಂಸ್ಥೆಯ ಮುಖ್ಯ ನಿರ್ದೇಶಕರಾಗಿರುವಂತಹ ಪ್ರಬೀರ್ ಪುರ್ಕಾಯಸ್ತ ಅವರು ಈ ವ್ಯವಹಾರದಲ್ಲಿ ನೇರ ಪಾಲುದಾರರಾಗಿರುವ ಕಾರಣ ಫೆಮಾ ಆಕ್ಟ್ ನ ಸೆಕ್ಷನ್ 42ರ ಪ್ರಕಾರ ಅವರನ್ನು ಜವಾಬ್ದಾರರನ್ನಾಗಿ ಮಾಡಲಾಗಿದೆ. ಹೀಗಾಗಿ ನ್ಯೂಸ್ ಕ್ಲಿಕ್ ಮಾಧ್ಯಮ ಸಂಸ್ಥೆಯ ಮೇಲೆ 120 ಕೋಟಿ ರೂಪಾಯಿ, ಪ್ರಬೀರ್ ಪುರ್ಕಾಯಸ್ತ ಮೇಲೆ 64 ಕೋಟಿ ರೂಪಾಯಿಯ ಭಾರಿ ದಂಡವನ್ನು ವಿಧಿಸಲಾಗಿದೆ. ನ್ಯೂಸ್ ಕ್ಲಿಕ್ ಮಾಧ್ಯಮ ಸಂಸ್ಥೆಯ ವಿರುದ್ಧ ದೆಹಲಿ ಪೊಲೀಸರು ಸಲ್ಲಿಸಿದ್ದ ಚಾರ್ಜ್ ಶೀಟ್ ನಲ್ಲಿ ಏನಿತ್ತು? 2024ರ ಏಪ್ರಿಲ್ 30ರಂದು ದೆಹಲಿ ಪೊಲೀಸರು ನ್ಯೂಸ್ ಕ್ಲಿಕ್ ಮಾಧ್ಯಮ ಸಂಸ್ಥೆಯ ವಿರುದ್ಧ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದರು. ಈ ಚಾರ್ಜ್ ಶೀಟ್ ನಲ್ಲಿ ದೇಶವೇ ಬೆಚ್ಚಿ ಬೀಳಿಸುವಂತಹ ಆರೋಪಗಳಿತ್ತು. ಎನ್ಡಿಟಿವಿ ವರದಿ ಮಾಡಿರುವ ಪ್ರಕಾರ 2020ರಲ್ಲಿ ದೆಹಲಿಯಲ್ಲಿ ನಡೆದಿದ್ದಂತಹ ಸಿಎಎ ವಿರೋಧಿ ಹಿಂಸಾಚಾರವನ್ನು ಪ್ರಚೋದಿಸಲು ಮತ್ತು ಜೀವಂತವಾಗಿಡಲು ಚೀನಾದಿಂದ ನ್ಯೂಸ್ ಕ್ಲಿಕ್ ಸಂಸ್ಥೆಯು ದೇಣಿಗೆ ಸ್ವೀಕಾರವನ್ನ ಮಾಡಿತ್ತು. ಕೋವಿಡ್-19 ಮತ್ತು ಲಸಿಕೆಯ ಕುರಿತು ತಪ್ಪು ಮಾಹಿತಿಗಳನ್ನು ಹರಡಲು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಕೂಡ ವಿದೇಶಿ ದೇಣಿಗೆಯನ್ನು ಸ್ವೀಕಾರ ಮಾಡಲಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಸೋಕಾಲ್ಡ್ ಮಾನವ ಹಕ್ಕುಗಳ ಕಾರ್ಯಕರ್ತೆ ತೀಸ್ತಾ ಸೆಟಲ್ವಾಡ್ ಅವರ ಎನ್ಜಿಒ ಸಂಸ್ಥೆಯಾಗಿರುವಂತಹ ಸಬ್ರಂಗ್ನ ಉದ್ಯೋಗಿಗಳಿಗೆ ಇದೇ ಪ್ರಬೀರ್ ಪುರ್ಕಾಯಸ್ತರೇ ಸಂಬಳವನ್ನು ನೀಡ್ತಾ ಇದ್ರು. ತೀಸ್ತಾ ಅವರ ಎನ್ಜಿಒ ಸಬ್ರಂಗ್ ಮೇಲೆ ಎಫ್ಸಿಆರ್ಎ ಮೊಕದ್ದಮೆಯಿಂದ ವಿದೇಶಿ ದೇಣಿಗೆಗಳು ಬರುವುದು ಸ್ಥಗಿತಗೊಂಡಿತ್ತು. ಹೀಗಾಗಿ ಪ್ರಬೀರ್ ಪುರ್ಕಾಯಸ್ತರೇ ಅವರ ಉದ್ಯೋಗಿಗಳಿಗೆ ಸಂಬಳವನ್ನು ನೀಡ್ತಾ ಇದ್ರು ಮತ್ತು ಈ ಮೂಲಕ ಸಮಾಜದಲ್ಲಿ ಕೋಮು ಅಜೆಂಡಾವನ್ನು ಹರಡಲು ಕಾರಣೀಕರ್ತರಾಗಿದ್ರು ಅಂತ ದೆಹಲಿ ಪೊಲೀಸರು ಆರೋಪವನ್ನು ಮಾಡಿದ್ರು. ಶ್ರೀಲಂಕಾ ಮೂಲದ ಅಮೆರಿಕ ಪ್ರಜೆಯಾದ ನೆವಿಲ್ಲೆ ರಾಯ್ ಸಿಂಘಂ ಒಡೆತನದ ವಿವಿಧ ಕಂಪನಿಗಳಿಂದ ಪುರ್ಕಾಯಸ್ತ ಅಕ್ರಮ ಹಣವನ್ನ ಪಡೀತಾ ಇದ್ರು. ನೆವಿಲ್ಲೆ ಕಳೆದ 1 ದಶಕಗಳಿಂದ ಮಾವೋವಾದಿ ಚಿಂತನೆಯನ್ನ ತೀವ್ರವಾಗಿ ಮಾರಾಟ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಆರೋಪ ಪಟ್ಟಿಯಲ್ಲಿ ದಾಖಲಾಗಿದೆ. ಸಿಂಘಂ ಅವರಿಂದ ಪಡೆದ ವಿದೇಶಿ ನಿಧಿಯಲ್ಲಿ ಪುರ್ಕಾಯಸ್ತ ಅವರು 2020ರ ದೆಹಲಿ ಗಲಭೆಯನ್ನು ಪ್ರಚೋದನೆ ಮಾಡಿದ್ದಕ್ಕಾಗಿ ಶಾರ್ಜಿಲ್ ಇಮಾಮ್ಗೆ 36 ಲಕ್ಷ ರೂಪಾಯಿಯನ್ನ ನೀಡಿದ್ರು ಅಂತ ಆರೋಪಿಸಲಾಗಿದೆ. ಶಾರ್ಜಿಲ್ ಇಮಾಮ್ ಜಾಮೀನು ಸಿಗದೆ ಇವತ್ತು ಜೈಲಿನಲ್ಲೇ ಕಾಲ ಕಳೀತಾ ಇದ್ದಾನೆ. ಹಾಗೆಯೇ ಸಿಎಎ ಎನ್ಆರ್ಸಿ ಪ್ರತಿಭಟನೆಯ ಸಮಯದಲ್ಲೂ ಕೂಡ ಹಿಂಸಾಚಾರವನ್ನು ಪ್ರಚೋದಿಸಲು ಮತ್ತು ಸೃಷ್ಟಿಸಲು ಎಸ್ಎಫ್ಐ ಕಾರ್ಯಕರ್ತರಿಗೂ ಪುರ್ಕಾಯಸ್ತ ಹಣವನ್ನು ನೀಡಿದ್ರು ಅಂತ ಆರೋಪ ಪಟ್ಟಿಯಲ್ಲಿ ದಾಖಲಾಗಿದೆ. ಕೋವಿಡ್ ಸಮಯದಲ್ಲಿ ಭಾರತೀಯ ಲಸಿಕೆಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಲಸಿಕಾ ವಿರೋಧಿ ಲೇಖನಗಳನ್ನು ಬರೆಯುವ ಅಭಿಯಾನವನ್ನು ಪ್ರಾರಂಭಿಸಲು ಸಿಂಘಂ ಪುರ್ಕಾಯಸ್ತಗೆ ನಿರ್ದೇಶನವನ್ನು ನೀಡಿದರು. ಇದರ ಪರಿಣಾಮವಾಗಿ ಅನೇಕ ಜನರು ಸಾಯ್ತಾರೆ, ಭಾರತದಲ್ಲಿ ಅಂತರ್ಯುದ್ಧ ಪರಿಸ್ಥಿತಿ ಸಂಭವಿಸಬಹುದು ಅಂತ ಚಾರ್ಜ್ ಶೀಟ್ ನಲ್ಲಿ ಆರೋಪ ಮಾಡಲಾಗಿದೆ. ರೈತ ಕಾಯ್ದೆಯನ್ನು ವಿರೋಧಿಸಿ ನಡೆಸಲಾಗಿದ್ದ ರೈತ ಆಂದೋಲನವನ್ನು ಬೆಂಬಲಿಸಿ ಪ್ರತಿಭಟನೆಗೆ ಹಣಕಾಸನ್ನ ಪುರ್ಕಾಯಸ್ತ ಅವರು ಒದಗಿಸಿದ್ರು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಾರತ ವಿರೋಧಿ ಕೃತ್ಯಗಳಿಗೆ ವಿದೇಶಿ ಹಣವನ್ನು ಬಳಸಿದ ಮಾಧ್ಯಮ ಸಂಸ್ಥೆ. ಮಾಧ್ಯಮ ದೇಶದ ಹಿತವನ್ನ ಕಾಯಬೇಕು ಅನ್ನೋದು ಎಲ್ಲರ ನಿಲುವು. ಅಂತಹ ಮಾಧ್ಯಮಗಳೇ ದೇಶ ವಿರೋಧಿ ಕೃತ್ಯಗಳಿಗೆ ಬೆಂಬಲ ನೀಡುತ್ತದೆ ಅಂತಾದರೆ ಪರಿಸ್ಥಿತಿ ಎಲ್ಲಿಯವರೆಗೆ ತಲುಪಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಸದ್ಯ ನ್ಯೂಸ್ ಕ್ಲಿಕ್ ಸಂಸ್ಥೆಯ ಮುಖ್ಯಸ್ಥ ಪ್ರಬೀರ್ ಪುರ್ಕಾಯಸ್ತ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದು 184 ಕೋಟಿ ರೂಪಾಯಿಗಳ ಭಾರಿ ದಂಡವನ್ನು ಪಾವತಿ ಮಾಡಬೇಕಾಗಿದೆ. ಉಳಿದ ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.